ಎಲ್ರಿಗೂ ನಮಸ್ಕಾರ. ಚಿತ್ರದುರ್ಗದ ಕಣ್ಮಣಿ, ಶೌರ್ಯದ ಶಿರೋಮಣಿ, ಧೈರ್ಯದ ಗಣಿಯಾದಂತಹ ವೀರವನಿತೆ ಒನಕೆ ಓಬವ್ವ ಜಯಂತಿಯ ಶುಭಾಶಯಗಳು. ವೀರವನಿಕೆ ಓಬವ್ವ 1721 ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಗುಡೇಕೋಟೆಯಲ್ಲಿ ತಂದೆಯಾದ ಕಹಳೆಯ ಕಾವಲುಗಾರನಾದ ಚಿನ್ನಪ್ಪ ಮತ್ತು ಚಿನ್ನಮ್ಮ ದಂಪತಿಗಳ ಮಗಳಾಗಿ ಹುಟ್ಟುತ್ತಾಳೆ. ಚಿನ್ನಮ್ಮ ದಂಪತಿಗಳಿಗೆ 3 ಜನ ಮಕ್ಕಳು: ಕದಿರಪ್ಪ, ತಿಮ್ಮಣ್ಣ ಹಾಗೂ ಒನಕೆ ಓಬವ್ವ. ಈ ಒನಕೆ ಓಬವ್ವನನ್ನು 18ನೇ ಶತಮಾನದಲ್ಲಿ ಚಿತ್ರದುರ್ಗವನ್ನಾಳಿದಂತಹ ವೀರ ಮದಕರಿ ನಾಯಕನ ನಿಷ್ಠಾವಂತ ಕಾವಲುಗಾರನಾದಂತಹ ಕಹಳೆಯ ಮದ್ದ ಹನುಮಪ್ಪನಿಗೆ ಕೊಟ್ಟು ವಿವಾಹವನ್ನು ಮಾಡ್ತಾರೆ. ಈ ಒನಕೆ ಓಬವ್ವ ಚಿಕ್ಕ ವಯಸ್ಸಲ್ಲೇ ಅವರ ಎಲ್ಲ ಅಣ್ಣ ತಮ್ಮಂದರು ಹಾಗೂ ತಂದೆ ಎಲ್ಲರೂ ಪಹಳೆಗಾರರಲ್ಲಿ ಕಹಳೆಯ ಕಾವಲುಗಾರರಾಗಿ ಅವರು ಕೆಲಸವನ್ನು ಮಾಡ್ತಾ ಇರ್ತಾರೆ. ನಿಡುಗಲ್ಲಿನ ಪಾಳೆಗಾರರಲ್ಲಿ ತನ್ನ ಅಣ್ಣನಾದಂತಹ ಕದಿರಪ್ಪ ಅವನು ಕಹಳೆಯ ಕಾವಲುಗಾರ ಆಗಿರ್ತಾನೆ. ಒಮ್ಮೆ ಶತ್ರು ಸೈನಿಕರು ಹಠಾತ್ತಾಗಿ ದಾಳಿ ನಡೆಸಿದಾಗ ಅವನು ಶತ್ರುಗಳ ವಿರುದ್ಧ ಒಬ್ಬಂಟಿಯಾಗಿ ವೀರಾವೇಶದಿಂದ ಹೋರಾಟವನ್ನು ಮಾಡ್ತಾ ಅವನು ವೀರ ಮರಣವನ್ನು ಅಪ್ಪುತ್ತಾನೆ. ಅಂತಹ ಒಂದು ಕುಟುಂಬ ಓಬವ್ವನ ಕುಟುಂಬ. ಇಲ್ಲೂ ಸಹ ವಾಯುವ್ಯ ದಿಕ್ಕಿನಲ್ಲಿ ಚಿತ್ರದುರ್ಗದ ಕೋಟೆಯ ವಾಯುವ್ಯ ದಿಕ್ಕಿನ ಒಂದು ಕಾವಲುಗಾರನಾಗಿ ಮದ್ದ ಹನುಮಪ್ಪ ಕೆಲಸವನ್ನು ಮಾಡ್ತಾ ಇರ್ತಾನೆ. ಸತಿಪತಿಗಳಿಬ್ಬರೂ ಸಹ ರಾಜನಿಗೆ ಅತ್ಯಂತ ನಿಷ್ಠಾವಂತರಾಗಿ ಇರ್ತಾರೆ. ಮದ್ದ ಹನುಮಪ್ಪನಿಗೆ ತಕ್ಕ ಪತಿ ಸತಿ ಇಬ್ಬರೂ ಒಬ್ಬರಿಗೊಬ್ಬರು ತುಂಬ ನಿಷ್ಠಾವಂತರಾಗಿ ಯಾವುದೇ ಲೋಪವಿಲ್ಲದೆ ಮದಕರಿ ನಾಯಕನ ಸೇವೆಯನ್ನು ಮಾಡ್ತಾ ಇರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಚಿತ್ರದುರ್ಗದ ಕಲ್ಲಿನ ಕೋಟೆಯನ್ನು ವಶಪಡಿಸ್ಕೊಳ್ಬೇಕು, ಅಲ್ಲಿರುವಂತಹ ಸಂಪತ್ತನ್ನು ದೋಚಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಮೈಸೂರನ್ನು ಆಳ್ತಾ ಇದ್ದಂತಹ ಹೈದರಾಲಿ ಪದೇ ಪದೇ ಚಿತ್ರದುರ್ಗದ ಕೋಟೆ ಮೇಲೆ ದಾಳಿಯನ್ನು ಮಾಡ್ತಾ ಇರ್ತಾನೆ. ಸತತವಾಗಿ ದಾಳಿ ಮಾಡಿದರೂ ಸಹ ಆ ದಾಳಿಗಳೆಲ್ಲವೂ ವಿಫಲ ಆಗುತ್ತೆ. ಚಿತ್ರದುರ್ಗದ ನಾಯಕರು ಅದನ್ನು ಆ ಒಂದು ಸೈನ್ಯವನ್ನು ಹೊಡೆದೋಡಿಸ್ತಾ ಇರ್ತಾರೆ. ಆದರೂ ಅವನು ನಿರಾಶನಾಗದೆ ಹಿಡಿದ ತನ್ನ ಹಠವನ್ನು ಬಿಡದೆ ಹೇಗಾದರೂ ಮಾಡಿ ಚಿತ್ರದುರ್ಗದ ಕೋಟೆಯನ್ನು ವಶಪಡಿಸ್ಕೊಳ್ಳೇಬೇಕು ಅಂತ ಹೇಳಿಬಿಟ್ಟು ಗೂಢಚಾರರನ್ನು ಕಳಿಸ್ತಾನೆ. ಆ ಚಿತ್ರದುರ್ಗದ ಕೋಟೆಯನ್ನು ಪ್ರವೇಶ ಮಾಡೋದಕ್ಕೆ ಯಾವುದಾದರೂ ಒಂದು ಕಳ್ಳ ಕಿಂಡಿ ಇರಬಹುದಾ ಹುಡುಕಿ ಅಂತೇಳಿ ಕಳಿಸ್ತಾನೆ. ಅವನ ಗೂಢಚಾರರು ಕೋಟೆಯ ಹೊರಗಿನಿಂದ ಆ ಕೋಟೆ ಪ್ರವೇಶ ಮಾಡೋದಕ್ಕೆ ಯಾವುದಾದ್ರೂ ಕಳ್ಳ ಕಿಂಡಿ ಇರಬಹುದೇ ಅಂಥೇಳಿ ಹುಡುಕಿ ಕೊನೆಗೆ ವಾಯುವ್ಯ ದಿಕ್ಕಿನಲ್ಲಿ ಒಂದು ಕಳ್ಳ ಕಿಂಡಿ ಇದೆ, ಅಲ್ಲಿ ಒಬ್ಬೊಬ್ಬರಾಗಿ ನುಸುಳುತ್ತಾ ಕೋಟೆಯನ್ನು ಪ್ರವೇಶ ಮಾಡಬಹುದು ಅಂಥೇಳಿ ಈ ವಿಚಾರವನ್ನು ಹೈದರಾಲಿಗೆ ತಿಳಿಸ್ತಾರೆ. ಹೈದರಾಲಿ ತಾನು ಸಿದ್ಧನಾಗಿ ಸೈನ್ಯದ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ತಾನು ಈ ಒಂದು ಚಿತ್ರದುರ್ಗದ ಕೋಟೆಗೆ ಮುತ್ತಿಗೆಯನ್ನು ಹಾಕೋದಕ್ಕೆ ಕಳಿಸ್ತಾನೆ. ಆಗ ಮದ್ದ ಹನುಮಪ್ಪ ಕಾವಲು ಕಾಯ್ತಾ ಇರ್ತಾನೆ. ಮಧ್ಯಾಹ್ನದ ಊಟದ ಸಮಯ ಆಗುತ್ತೆ. ಆಗ ಸತಿಯಾಗಿರ್ತಕ್ಕಂಥ ಓಬವ್ವ, ಓ ಸರ್ದಾರ ಊಟಕ್ಕೆ ಬಾ ಅಂತೇಳಿ ಕೂಗಿ ಕರೀತಾಳೆ. ಅವನು ಊಟಕ್ಕೆ ಬರ್ತಾನೆ. ಇವಳು ಊಟವನ್ನು ಬಡಿಸ್ತಾಳೆ. ಆದರೆ ಕುಡಿಯೋದಕ್ಕೆ ನೀರಿಲ್ಲ ಅಂಥೇಳ್ಬಿಟ್ಟು ಆ ಸಿಹಿ ನೀರನ್ನು ತರೋದಕ್ಕೆ ಅಂಥೇಳಿ ಪಕ್ಕದಲ್ಲೇ ಇದ್ದಂತಹ ತೊರೆಗೆ ಹೋಗ್ತಾಳೆ. ಬಿಂದಿಗೆಯನ್ನು ತಗೊಂಡು ನೀರನ್ನು ತುಂಬ್ತಾ ಇರುವಾಗ ಆ ತೊರೆಯ ಹಿಂಬದಿಯಲ್ಲಿರ್ತಕ್ಕಂಥ ಒಂದು ದೊಡ್ಡ ಬಂಡೆಯ ಹಿಂದೆ ಯಾರೋ ಪಿಸು ಮಾತುಗಳನ್ನು ಹಾಡೋದು ಅವಳಿಗೆ ಕೇಳಿಸುತ್ತೆ. ಆ ಪಿಸು ಮಾತುಗಳನ್ನು ಸೂಕ್ಷ್ಮಮತಿಯಾಗಿರ್ತಕ್ಕಂಥ ಓಬವ್ವ ಆಲಿಸ್ತಾಳೆ, ಗಮನವಿಟ್ಟು ಕೇಳಿಸ್ಕೊಳ್ತಾಳೆ. ಅವಳಿಗೆ ಅರ್ಥ ಆಗುತ್ತೆ, ಯಾರೋ ಶತ್ರು ಸೈನಿಕರು ಕೋಟೆಗೆ ಮುತ್ತಿಗೆಯನ್ನು ಹಾಕೋದಕ್ಕೆ ಸಂಚನ್ನು ಮಾಡ್ತಾ ಇದ್ದಾರೆ ಅಂತೇಳ್ಬಿಟ್ಟು. ತಕ್ಷಣ ದಿಢೀರನೆ ಎದುರಾದಂತಹ ಈ ಅಪಾಯವನ್ನು
ಆಘಾತವನ್ನು ಒಂದು ಕ್ಷಣ ಅವಳು ಆಶ್ಚರ್ಯದಿಂದ ದಿಗ್ಭ್ರಮೆಯಿಂದ ಆಲಿಸಿ, ನಂತರ ತನ್ನ ಸಮಯ ಪ್ರಜ್ಞೆಯಿಂದ ತನ್ನ ಕರ್ತೃತ್ವ ಶಕ್ತಿಯಿಂದ ಅವಳದನ್ನು ಅರಿತು ಸೂಕ್ಷ್ಮಮತಿಯಾದಂಥ ಓಬವ್ವ ತಕ್ಷಣ ಈ ವಿಷಯವನ್ನು ತನ್ನ ಪತಿಗೆ ತಿಳಿಸ್ಬೇಕು ಅಂತ ಹೇಳಿಬಿಟ್ಟು ಓಡೋಡಿ ಬರ್ತಾಳೆ ಆ ಬಂಡೆಗಳ ದೊಡ್ಡ ದೊಡ್ಡ ಬಂಡೆಗಳ ಸಂದಿಯಲ್ಲಿರ್ತಕ್ಕಂಥ ತನ್ನ ಮನೆಗೆ. ಕಾವಲನ್ನು ಕಾದು ದಣಿದಿರ್ತಕ್ಕಂತಹ ತನ್ನ ಗಂಡ ನೆಮ್ಮದಿಯಿಂದ ಊಟ ಮಾಡ್ತಾ ಇದ್ದಾನೆ, ಅದನ್ನು ಕೆಡಿಸ್ಬಾರ್ದು ಅಂಥೇಳಿ ಮಾತೃ ಹೃದಯಿಯಾಗಿರ್ತಕ್ಕಂಥ ಓಬವ್ವ ಆ ವಿಷಯವನ್ನು ಅವನಿಗೆ ಹೇಳ್ದೇನೆ ತಾನೇ ಹೇಗಾದರೂ ಮಾಡಿ ಆ ಒಂದು ದಾಳಿಯನ್ನು ತಡಿಬೇಕು ಅಂತ ಹೇಳಿಬಿಟ್ಟು ಅವಳು ಚಿಂತಿಸ್ತಾಳೆ. ಶತ್ರುಗಳನ್ನು ಎದುರಿಸೋದಕ್ಕೆ ಕತ್ತಿ ಗುರಾಣಿಗಳೇ ಬೇಕಿಲ್ಲ ಅಂಥೇಳ್ಬಿಟ್ಟು ತನ್ನ ಮನೆಯಲ್ಲೇ ಯಾವುದೋ ಮೂಲೆಯಲ್ಲಿದ್ದಂತಹ ಒನಕೆಯನ್ನೇ ತಗೊಂಡು ಅದನ್ನೇ ಅಸ್ತ್ರವನ್ನಾಗಿ ಬಳಸ್ಕೊಂಡು ಶತ್ರುಗಳನ್ನು ಹಿಮ್ಮೆಟ್ಟಿಸ್ಬೇಕು ಅಂಥೇಳಿ ಅವಳು ಆ ಒಂದು ಒನಕೆಯನ್ನು ತಗೋತಾಳೆ. ಮಾಮೂಲಿ ಸೀರೆ ಉಟ್ಕೊಂಡ್ರೆ ಶತ್ರುಗಳ ಜೊತೆ ಹೋರಾಡೋದಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಕಚ್ಚೆ ಸೀರೆಯನ್ನು ಹಾಕ್ಕೊಂಡು ವೀರಗಚ್ಚೆಯನ್ನು ಹಾಕ್ಕೊಂಡ್ಬಿಟ್ಟು ತನ್ನ ಇಷ್ಟ ದೇವತೆಯಾಗಿರ್ತಕ್ಕಂಥ ದುರ್ಗಾಮಾತೆಯನ್ನು, ಶಕ್ತಿ ದೇವತೆಯಾದಂತಹ ದುರ್ಗಾಮಾತೆಯನ್ನು ತನ್ನ ಮನದಲ್ಲಿ ಸ್ಮರಿಸ್ತಾ ಆ ತಾಯಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾ, ತಾಯಿ ಶತ್ರುಗಳನ್ನು ಎದುರಿಸುವಂಥ ಶಕ್ತಿಯನ್ನು ನನಗೆ ಕೊಡು ಅಂಥೇಳಿ ಬೇಡ್ಕೊಳ್ತಾ ಆ ಒಂದು ಒನಕೆಯನ್ನು ತಗೊಂಡು ಆ ಕಿಂಡಿ ಹತ್ರ ಬರ್ತಾಳೆ. ಶತ್ರು ಸೈನಿಕರು ಒಬ್ಬೊಬ್ಬರಾಗಿ ಆ ಕಿಂಡಿಯಲ್ಲಿ ಬಗ್ಗಿ ನುಸುಳುತ್ತಾ ತೆವಳುತ್ತಾ ನುಸುಳುತ್ತಾ ಬರ್ತಾ ಇರುವಾಗ ಆ ತೆವಳುತ್ತಾ ಬರ್ತಕ್ಕಂಥ ಸೈನಿಕನ ತಲೆ ಬುರುಡೆಗೆ ತನ್ನ ಒನಕೆಯಿಂದ ಹೊಡೆದು ಅವನನ್ನು ಸಾಯಿಸಿ ಸತ್ತವನನ್ನು ಎಳೆದು ಹಾಕ್ತಾ ಒಬ್ಬೊಬ್ಬರನ್ನಾಗಿ ಅವಳು ಹೀಗೇನೆ ತನ್ನ ಒನಕೆಯನ್ನೇ ಅಸ್ತ್ರವನ್ನಾಗಿ ಬಳಸ್ಕೊಂಡು ಅವಳು ತಲೆಗೆ ಹೊಡೆದು ಸಾಯಿಸ್ತಾ ಸತ್ತವರನ್ನು ಎಳೆದು ಹಾಕ್ತಾ ಹೀಗೇನೆ ಅವಳು ಎಲ್ಲರನ್ನು ಸಾಯಿಸ್ತಾ ಇರ್ತಾಳೆ. ತನ್ನ ಸತಿ ನೀರಿಗೆ ಹೋದವಳು ಇಷ್ಟೊತ್ತಾದರೂ ಬರಲಿಲ್ಲ ಅಂಥೇಳ್ಬಿಟ್ಟು ತನ್ನ ಸತಿಯನ್ನು ಹುಡುಕ್ತಾ ಕಾವಲುಗಾರನಾಗಿರ್ತಕ್ಕಂಥ ಮದ್ದ ಹನುಮಪ್ಪ ಬರ್ತಾನೆ ಆ ತೊರೆ ಹತ್ರ. ಬಂದು ನೋಡಿದಾಗ ಅವನಿಗೆ ಆಶ್ಚರ್ಯ ಕಾದಿರುತ್ತೆ, ದಿಗ್ಭ್ರಮೆ ಆಗುತ್ತೆ. ಅವನು ಮೂಕನಾಗಿ ನಿಲ್ತಾನೆ. ತನ್ನ ಹೆಂಡತಿ ರಣಚಂಡಿಯ ಅವತಾರವನ್ನು ತಾಳಿಬಿಟ್ಟು ಒನಕೆಯಿಂದ ಶತ್ರುಗಳನ್ನು ಬಡಿದು ಆ ಸತ್ತ ಹೆಣಗಳನ್ನು ರಾಶಿಯನ್ನೇ ಹಾಕಿರೋದನ್ನು ನೋಡಿ ಅವನು ದಿಗ್ಭ್ರಾಂತನಾಗ್ತಾನೆ, ಮೂಕನಾಗ್ತಾನೆ. ತಕ್ಷಣ ಎಚ್ಚೆತ್ತುಕೊಂಡು ಶತ್ರುಗಳ ಕೋಟೆಗೆ ಮುತ್ತಿಗೆ ಹಾಕಿದ್ದಾರೆ ಅಂಥೇಳ್ಬಿಟ್ಟು ತನ್ನ ಕಹಳೆಯನ್ನು ತಗೊಂಡ್ಬಿಟ್ಟು ವೀರ ಕಹಳೆಯನ್ನು ಊದ್ತಾನೆ. ಶತ್ರುಗಳು ದಾಳಿಯನ್ನು ಮಾಡಿದರೆ, ಕೋಟೆಗೆ ಮುತ್ತಿಗೆಯನ್ನು ಹಾಕಿದ್ದಾರೆ, ಎಲ್ಲ ಸೈನಿಕರು ಸಜ್ಜಾಗಿ ಬೇಗ ಬನ್ನಿ ಎನ್ನುವಂತಹ ಸೂಚನೆ ಕೊಡುವಂತಹ ಕಹಳೆಯನ್ನು ಊದ್ತಾನೆ. ಆ ರಣಕಹಳೆಯನ್ನು ಕೇಳಿದಂತಹ ಸೈನಿಕರು ಶಸ್ತ್ರ ಸನ್ನದ್ಧರಾಗಿ ಸಾಗರೋಪಾದಿಯಲ್ಲಿ ಕೋಟೆಗೆ ಬರ್ತಾರೆ. ಆ ಒಂದು ಕಿಂಡಿಯ ಹತ್ರ ಬಂದುಬಿಟ್ಟು ಹೈದರಾಲಿಯ ಸೈನ್ಯದ ಜೊತೆಗೆ ವೀರಾವೇಶದಿಂದ ಹೋರಾಟವನ್ನು ಮಾಡ್ತಾರೆ. ಹೋರಾಟವನ್ನು ಮಾಡಿ ಹೈದರಾಲಿಯ ಸೈನ್ಯವನ್ನು ಸದೆಬಡಿತಾರೆ, ಸೋಲಿಸ್ತಾರೆ. ಹೀಗೆ ಸಾವಿರಾರು ಜನರ ಪ್ರಾಣವನ್ನು ಉಳಿಸುವಲ್ಲಿ ಹಾಗೂ ಕೋಟೆಯನ್ನು ರಕ್ಷಿಸುವಲ್ಲಿ ಒನಕೆ ಓಬವ್ವನ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಅವಳ ತ್ಯಾಗ, ಅವಳ ಬಲಿದಾನ, ತನ್ನ ಪ್ರಾಣವನ್ನೂ ಲೆಕ್ಕಿಸದೆ ಕೋಟೆಗಾಗಿ, ತನ್ನ ಸ್ವಾಮಿಗಾಗಿ, ತನ್ನ ರಾಜನಿಗಾಗಿ, ತನ್ನ ಸಂಸ್ಥಾನಕ್ಕಾಗಿ ಅವಳು ತನ್ನ ಪ್ರಾಣವನ್ನು ಬಲಿ ಕೊಡ್ತಾಳೆ. ಅವಳು ಸತ್ತವರನ್ನು ಎಳೆದು ಹಾಕಿ ಶತ್ರು ಸೈನ್ಯವನ್ನು ಹೊಡಿತಾ ಇರುವಂಥ ಸಂದರ್ಭದಲ್ಲೇ ಆ ಹೈದರಾಲಿಯ ಸೈನಿಕನೊಬ್ಬ ಹಿಂದಿನಿಂದ ಬಂದು ಅವಳ ಮೇಲೆ ದಾಳಿಯನ್ನು ಮಾಡಿ ಅವಳನ್ನು ಕೊಲ್ತಾನೆ. ಆಗ ಒನಕೆ ಓಬವ್ವ ತನ್ನ ಕೋಟೆಗಾಗಿ, ತನ್ನ ಜನರಿಗಾಗಿ, ತನ್ನ ರಾಜನಿಗಾಗಿ ತನ್ನ ಪ್ರಾಣವನ್ನು ಅರ್ಪಿಸ್ತಾಳೆ, ಬಲಿದಾನವನ್ನು ಕೊಡ್ತಾಳೆ, ತನ್ನ ಪ್ರಾಣವನ್ನೇ ತ್ಯಾಗ ಮಾಡ್ತಾಳೆ. ಅವಳು ಸತ್ತಾಗ ಈ ವಿಷಯ ವೀರ ಮದಕರಿ ನಾಯಕನಿಗೆ ತಲುಪಿ ಅವಳಿಗೆ ಗೌರವವನ್ನು ಸೂಚಿಸೋದಕ್ಕಾಗಿ ತಾನೇ ಸ್ವತಃ ಕೋಟೆಯ ಹತ್ತಿ ಬಂದುಬಿಟ್ಟು ಅವಳಿಗೆ ಸಂತಾಪವನ್ನು ಸೂಚಿಸ್ತಾನೆ. ಅಷ್ಟೇ ಅಲ್ಲದೆ ಅವಳಿಗೆ ಗೌರವಾರ್ಥವಾಗಿ ಅವಳ ಪಾರ್ಥಿವ ಶರೀರವನ್ನು ಇಡೀ ಚಿತ್ರದುರ್ಗದ ಬೀದಿಗಳಲ್ಲಿ ಸಕಲ ರಾಜ ಮರ್ಯಾದೆಗಳೊಂದಿಗೆ
ಅವಳನ್ನು ಮೆರವಣಿಗೆ ಮಾಡಿಸ್ತಾರೆ. ಮೆರವಣಿಗೆ ಮಾಡಿಸಿ ಅಲ್ಲೇ ತಣ್ಣೀರಿನ ತೊರೆ ಏನು ಬರುತ್ತಲ್ಲ ಅದರ ಪೂರ್ವಕ್ಕೆ ಅವಳ ಸಮಾಧಿಯನ್ನು ಮಾಡಿಸ್ತಾನೆ. ಅವಳ ಇಷ್ಟದಂತೆ ಆ ಒಂದು ಛಲವಾದಿ ಸಮುದಾಯಕ್ಕೆ, ಅವಳ ಛಲವಾದಿ ಕುಟುಂಬದಲ್ಲಿ ಹುಟ್ಟಿದ್ದು, ಆ ಛಲವಾದಿ ಕುಟುಂಬಕ್ಕೆ ಅವನು ಏನು ಚಿತ್ರದುರ್ಗ ನಗರದ ಹೊಳಲ್ಕೆರೆ ರಸ್ತೆಯಲ್ಲಿರ್ತಕ್ಕಂತಹ ಅಗಸನಕಲ್ಲು ಅನ್ನುವಂತಹ ಗ್ರಾಮವನ್ನು ಆ ಒಂದು ಛಲವಾದಿ ಸಮುದಾಯದವರಿಗೆ ಜಹಗೀರನ್ನಾಗಿ ನೀಡ್ತಾನೆ. ಆ ಒಂದು ಊರಿನಲ್ಲಿ ಅವಳ ಪ್ರತಿಮೆಯನ್ನು ಸ್ಥಾಪನೆ ಮಾಡ್ತಾನೆ, ಒನಕೆ ಓಬವ್ವನ ಪ್ರತಿಮೆಯನ್ನು. ಇವತ್ತು ಆ ಒಂದು ಪ್ರತಿಮೆಯ ಮೇಲೇ ಆ ದೇವಾಲಯವನ್ನು ಕಟ್ಟಿಬಿಟ್ಟು ಆ ಒಂದು ವೀರ ವನಿತೆ ಆಗಿರ್ತಕ್ಕಂಥ ಒನಕೆ ಓಬವ್ವನನ್ನು ತಮ್ಮ ಕುಲದೇವತೆ ಅಂಥೇಳಿ ತಿಳ್ಕೊಂಡು ಪ್ರತಿನಿತ್ಯ ಅಲ್ಲಿ ಅವಳ ಪ್ರತಿಮೆಗೆ ಪೂಜೆಯನ್ನು ಸಲ್ಲಿಸ್ತಾರೆ. ಆ ಒಂದು ಸಂಪ್ರದಾಯ ಇವತ್ತೂ ಸಹ ಅಗಸನಕಲ್ಲು ಗ್ರಾಮದಲ್ಲಿ ಮುಂದುವರ್ಕೊಂಡು ಬರ್ತಾ ಇದೆ. ಅಷ್ಟೇ ಅಲ್ಲದೆ ಆ ಒಂದು ಒನಕೆ ಓಬವ್ವನಿಗೆ ಗೌರವವನ್ನು ಸಲ್ಲಿಸಬೇಕು ಅಂತ ಹೇಳಿಬಿಟ್ಟು ನಮ್ಮ ಕರ್ನಾಟಕ ಘನ ಸರ್ಕಾರ 1921ರಿಂದ ಈ ಒಂದು ಒನಕೆ ಓಬವ್ವನ ಜಯಂತಿಯನ್ನು ಸರ್ಕಾರದ ವತಿಯಿಂದ ಆಚರಣೆ ಮಾಡಬೇಕು ಅಂತ ಹೇಳಿಬಿಟ್ಟು ತೀರ್ಮಾನವನ್ನು ಮಾಡಿ ಆಚರಣೆ ಮಾಡ್ತಾ ಬರ್ತಾ ಇದೆ. ಅಷ್ಟೇ ಅಲ್ಲದೆ ಚಿತ್ರದುರ್ಗದ ಜಿಲ್ಲಾ ಕ್ರೀಡಾಂಗಣಕ್ಕೆ ಒನಕೆ ಓಬವ್ವ ಕ್ರೀಡಾಂಗಣ ಅಂಥೇಳಿ ಹೆಸರಿಟ್ಟು ಅವಳಿಗೆ ಗೌರವವನ್ನು ಸೂಚಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಕನ್ನಡ ನಾಡಿನ ಹೆಸರಾಂತ ನಿರ್ದೇಶಕರಾದ ಚಲನಚಿತ್ರ ನಿರ್ದೇಶಕರಾದಂತಹ ಪುಟ್ಟಣ್ಣ ಕಣಗಾಲ್ರವರು ನಾಗರ ಹಾವು ಅಂತಕ್ಕಂಥ ಒಂದು ಸಿನಿಮಾವನ್ನು ತೆಗೆದುಬಿಟ್ಟು ಅದರಲ್ಲಿ ಓಬವ್ವನ ಪಾತ್ರವನ್ನು ಜಯಂತಿ ಅಮ್ಮನವರು ಅತ್ಯಂತ ಮನೋಜ್ಞವಾಗಿ ಅಭಿನಯಿಸಿದ್ದಾರೆ. ಅಷ್ಟೇ ಅಲ್ಲದೆ 1919ರಲ್ಲಿ 2019ರಲ್ಲಿ ಒನಕೆ ಓಬವ್ವ ಅಂತುವಂತಹ ಮತ್ತೊಂದು ಚಲನಚಿತ್ರವನ್ನು ತೆಗೆದಿದ್ದಾರೆ. ಅದರಲ್ಲಿ ತಾರಾ ಅನುರಾಧ ಅವರು ಅಭಿನಯಿಸಿದ್ದಾರೆ ಒನಕೆ ಓಬವ್ವನ ಪಾತ್ರವನ್ನು. ಅಷ್ಟೇ ಅಲ್ಲದೆ ದುರ್ಗದ ಸಿಂಹಿಣಿ ಅಂತಕ್ಕಂಥ ಒಂದು ಅದ್ಭುತವಾದಂತಹ ಓಬವ್ವನ ಜೀವನ ಚರಿತ್ರೆ ಮತ್ತು ಅವಳ ಶೌರ್ಯ ಸಾಹಸವನ್ನು ಪ್ರತಿಬಿಂಬಿಸುವಂತಹ ಒಂದು ನಾಟಕ, ಅದ್ಭುತವಾದಂಥ ನಾಟಕ ಕನ್ನಡದಲ್ಲಿ ರಚನೆಯಾಗಿದೆ. ಹಲವಾರು ಓಬವ್ವನನ್ನು ಕುರಿತಂತಹ ಸಾಹಿತ್ಯವನ್ನು ಲೇಖನಗಳನ್ನು ಬರೆದಿದ್ದಾರೆ. ಅಷ್ಟೇ ಅಲ್ಲದೆ ಈ ಒಂದು ಓಬವ್ವನ ಕುರಿತಾಗಿ ಇವತ್ತು ನಾವು ಅವಳಿಂದ ಕಲಿಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ ಅವಳ ಸ್ವಾಮಿನಿಷ್ಠೆಯನ್ನು ಕಲಿಬೇಕಾಗಿದೆ, ಅವಳ ಧೈರ್ಯವನ್ನು ಕಲಿಬೇಕಾಗಿದೆ. ಇವತ್ತು ಎಲ್ಲ ಹೆಣ್ಮಕ್ಳಿಗೂ ಒನಕೆ ಓಬವ್ವ ಬಹುದೊಡ್ಡ ಸ್ಫೂರ್ತಿಯಾಗಿದ್ದಾರೆ. ಅವರಲ್ಲಿರ್ತಕ್ಕಂಥ ಧೈರ್ಯ ಮತ್ತು ಸಮಯ ಪ್ರಜ್ಞೆ ನಮ್ಮ ಬದುಕಿನಲ್ಲಿ ಹಲವಾರು ತೊಂದರೆಗಳು ಇದ್ದಕ್ಕಿದ್ದ ಹಾಗೆ ಧತ್ತಂತೇಳಿ ನಮ್ಮ ಎದುರಿಗೆ ಬರ್ತವೆ. ಆಗ ನಾವು ಏನು ಮಾಡಬೇಕು ಅಂಥೇಳಿ ಕಂಗಾಲಾಗದೆ ಆ ಸಮಯಕ್ಕೆ ಏನನ್ನು ಮಾಡಬೇಕು ಅಂತಕ್ಕಂಥ ಸಮಯ ಸ್ಫೂರ್ತಿಯನ್ನು, ಸಮಯ ಪ್ರಜ್ಞೆಯನ್ನು ನಾವು ಓಬವ್ವನಿಂದ ಇವತ್ತು ಕಲಿಬೇಕಾಗಿದೆ. ಜೊತೆಗೆ ಅವರ ತ್ಯಾಗ, ಅವರ ಬಲಿದಾನ, ಅವರ ಧೈರ್ಯ, ಅವರ ಒಂದು ಸೌಜನ್ಯ, ಅವರ ಸರಳತೆ, ಅವರ ಸೌಮ್ಯತೆ ಹಾಗೂ ಅವರ ವಿಚಾರವಂತಿಕೆ, ಅವರ ಆಲೋಚನೆಗಳು, ಅವರ ವಿವೇಕ ಇವೆಲ್ಲವೂ ಪ್ರತಿಯೊಬ್ಬರಿಗೂ ಆದರ್ಶಪ್ರಾಯವಾಗಿರ್ತಕ್ಕಂಥವು. ಇಂತಹ ಓಬವ್ವ ತ್ರಿಕಾಲವನ್ನು ಪ್ರಭಾವಿಸುವಂತಹ ವ್ಯಕ್ತಿತ್ವವನ್ನು ಪಡ್ಕೊಂಡವರಾಗಿದ್ದಾರೆ, ತ್ರಿಕಾಲಕ್ಕೂ ಸಲ್ಲುವಂಥವರು ಆಗಿದ್ದಾರೆ. ಆದ್ದರಿಂದ ಇಂತಹ ಮಹಾನ್ ವ್ಯಕ್ತಿತ್ವವನ್ನು ಪಡ್ಕೊಂಡಿರ್ತಕ್ಕಂತಹ ಒನಕೆ ಓಬವ್ವ ನಮ್ಮೆಲ್ಲರ ಸಾಂಸ್ಕೃತಿಕ ನಾಯಕಿಯಾಗುವುದರಲ್ಲಿ ಎರಡು ಮಾತೇ ಇಲ್ಲ. ಅಷ್ಟೇ ಅಲ್ಲದೆ ಇವತ್ತು ಒನಕೆ ಓಬವ್ವ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಿದ್ದಾರೆ. ಅವರ ತತ್ವ ಆದರ್ಶಗಳು ಇವತ್ತು ನಮ್ಮ ಬದುಕಿಗೆ ದಾರಿದೀಪ ಆಗಿದೆ. ಎಲ್ರಿಗೂ ನಮಸ್ಕಾರ.